ಶಿರಾನಗರದ ಐತಿಹಾಸಿಕ ಪ್ರಸಿದ್ಧ ಮಲ್ಲಿಗ್ರಹನ್ ದರ್ಗಾ ಆವರಣದಲ್ಲಿ ZPS ಗ್ರೂಪ್ನ ಮಾಲೀಕ ನಗರಸಭಾ ಸದಸ್ಯರಾದ ಬುರ್ಹಾನ್ ಮೊಹಮ್ಮದ್ ರವರ 35ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ZPS ಗ್ರೂಪ್ನ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸುಮಾರು 20 ನವ ಜೋಡಿಗಳಿಗೆ ಉಡುಗೊರೆ ನೀಡಿ ಆಶೀರ್ವದಿಸಿದ ವಸತಿ ಸಚಿವ ಹಾಗೂ ಅಲ್ಪಸಂಖ್ಯಾತ ಸಚಿವ BZ ಜಮೀರ್ ಅಹಮದ್ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ TP ಜಯಚಂದ್ರ ರವರು ಕಾರ್ಯಕ್ರಮದ ನೇತೃತ್ವವನ್ನ ಸಲ್ಮಾನ್ ಹಾಗೂ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ರವರು ಉತ್ತಮ ರೀತಿಯಲ್ಲಿ ವ್ಯವಸ್ಥಾಪಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಜೀಶಾನ್ ಅವರು ತಮ್ಮ ಅವನಕ್ಕೋಸ್ಕರಾಗಿದ್ದಾರೆ. ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಸಾಮೂಹಿಕ ಮದುವೆಗಳು ಇಟ್ಟಿದ್ರು. ನೋಡಿರ್ಬೋದು, ಬರೀ ಶಿರಾ ಕ್ಷೇತ್ರದಿಲ್ಲ, ಇಡೀ ರಾಜ್ಯದಿಂದ ಎಲ್ಲಾ ಕಡೆ ಇದ್ರು. ಒಂದು ಹುಡುಗ ಕೇರಳದವನು ಇದ್ದ. ಅಂದ್ರೆ ಬಡವ್ರಿಗೆ ಒಳ್ಳೇದಾಗ್ಲಿ ಹಿನ್ನೆಲೆಯಲ್ಲಿ ಅವರು ಹುಟ್ಟುಹಬ್ಬದ ದಿನ ಅವ್ರ ಸಾಮೂಹಿಕ ಮದುವೆಗಳು 19 ಮದುವೆಗಳು ಇಟ್ಕೊಂಡಿದ್ರು. ಅವ್ರು ಏನೇನು ಬೇಕಾಗಿತ್ತು, ಒಂದು ಹೆಣ್ಣು ಗಂಡಿಗೆ ಜೀವನ ಮಾಡೋಕ್ಕೆ ಏನೇನು ಬೇಕಾಗಿತ್ತು ಅದೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅವ್ರು ಭಗವಂತ ಆಯಿಸ್ಕೊಳ್ಳಿ, ಆರೋಗ್ಯ ಹಾಕೊಳ್ಳಿ ಅಂತ ಭಗವಂತದ ಪ್ರಾರ್ಥನೆ. ಪ್ರತಿಯೊಬ್ಬ ನಾಯಕರು ಈ ತರ ಕೆಲಸ ಮಾಡಿದ್ರೆ ಬರ್ತಾನೆ ಯಾರು ಹೆಣ್ಮಕ್ಳು ಮನೇಲಿ ಇರಕ್ಕಿಲ್ಲ. ಎಲ್ಲಾ ಸಮಾಜದಲ್ಲಿ ಎಲ್ಲಾ ಸಮಾಜದಲ್ಲಿ ಏನಾಗಿದೆ, ಬಡವರು ಇದ್ದೇ ಇದ್ದಾರೆ. ಈ ತರ ಸಾಮೂಹಿಕ ಮದುವೆ ಮಾಡಿಬಿಟ್ರೆ ಯಾವ ತಾಲೂಕಲ್ಲೂ ಯಾರು ಹೆಣ್ಮಕ್ಳು ಮದುವೆ ಇಲ್ಲ ಅಂದ್ರೆ ಕೂರಲ್ಲ. ಸರ್, ಶಿರಾ ಕ್ಷೇತ್ರದ ಜನರದು ಒಂದೇ ಒಂದು ಪ್ರಶ್ನೆ, ಕ್ಯಾಬಿನೆಟ್ ಅಲ್ಲಿ ಡಿಸೆಂಬರ್ ಅಲ್ಲಿ TP ಜಯಚಂದ್ರ ಅವರು ಸಚಿವರು ಅವ್ರು ಆಗ್ಲೇಬೇಕಂತ ನಾವು ಭಾಷೆ. ಏನಂದ್ರೆ ನಾನು ಇದೇ ಜಿಲ್ಲೆಯವನು, ನಾನು ಕುನ್ಗಲಲ್ಲಿ, ನಾನು ತುಮಕೂರು ಜಿಲ್ಲೆಯವನು. ನಾನು ಇವತ್ತಿಂದ ಅಲ್ಲ, ನೀವು ಕೇಳಿರ್ಬೋದು, ನನ್ನ ಭಾಷಣದಲ್ಲೇ ಹೇಳಿದ್ದೀನಿ. ನಾನು ಜಯಚಂದ್ರ ಸರ್ಗೆ ನಾನು ರಾಜಕೀಯಕ್ಕೆ ಬರೋಕ್ ಮುಂಚೆನೆ ಆವತ್ತಿಂದ ಅವ್ರ ಲೀಡರ್ಶಿಪ್ ನಾನು ಒಪ್ಕೊಂಡಿದ್ದೀನಿ. ಜಮೀರ್ ಅಹಮದ್ ಹೇಳಿದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಂತಾರೆ. ನಾನು ಖಂಡಿತ ಅವ್ರ ಪರ ಇದ್ದೀನಿ. ZPS ग्रुप की जानिब से आज इज्तिमा शाजा रखी, उनके तमाम तीनों भाइयों को मैं दिल की गहराई से मुबारकबाद देता हूँ. उसके साथ साथ में दुरानगाज काउंटर कॉन्फेडर आज इनका जन्मदिन के शुभ अवसर पर ये इज्तिमा शादियां करना का उनके बड़े बेटी करी अल्लाह बहुत बड़ा नेता. सबसे पहले मैं उनको भी जन्मदिन की मुबारकबाद देता हूँ. अल्लाह ने उनके हर उम्मीद पूरी करे, हर खुशियों को अता फरमाए. ये इज्तिमा शादियां जो है देख के मुझे परेशानी हुई, कारण की एक जगह मैं क्या समझा, जीशान जो है पॉलिटिकल में ही पॉलिटिकल बेनिफिट के लिए वास्ते जीशान ये इज्तिमा शादियां करने का सोचा था. सिरा के हद तक ये करने लगे, मुझे सोचा था सिर्फ ये सिरा के हद तक भी. मुझे देख के बेहद खुशी हुई. खाली ये लग रहा है कि सियासत के फायदे पर ये आखिरत के पूंजी के वास्ते कमाना को जो इज्तिमा शादियां कर रही, जो लंबी शादियां कर रही, क्या हमें कुछ शर्म आ रही. बेंगलुरु से भी हमने भी काम की एक जगह, हमें बेंगलुरु सिटी से ही काम की एक जगह बेंगलुरु का भी बच्चा उसके अंदर मेडिकल टीम में शामिल हुए थे. उसके साथ साथ में केरला से भी एक बच्चा है, केरला से भी अलग अलग से, चित्रदुर्ग से, हरियाणा से अलग अलग. मैं खाली एक ही सोचा के सिरा तक कर दो. मुझे देख को बेहद खुशी हुई. ये सब क्या बोलती, माँ बाप की तरबियत करती, जो इनके वालिद जो इनको तरबियत देते हैं, इसका नतीजा जो बच्चे जब करनी दोबारा से भी ZPS ग्रुप के तमाम तीनों भाइयों को जिनकी गहराई से मुबारकबाद देते हुए, जो आपके वालिद के नाम से, जो वालिद साहब भी जो थे सिरा के अंदर बहुत नामचीन आदमी, जयचंद्र साहब के करीबी दोस्त सुनो भाई ಸಾಮೂಹಿಕ ವಿವಾಹವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 20 ಜೋಡಿಗಳು ಬಹುಶಃ ನಾನು ಒಂದೇ ಮನವಿ ಮಾಡ್ತಕ್ಕಂಥದ್ದು, ನಾನು ಮುಂದೆ ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಮೂಹಿಕ ಮದುವೆಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಕಾನೂನು ಪ್ರಯತ್ನ ಮಾಡಬೇಕು. ಆದರೆ ಎಲ್ಲ ಒಂದು ಕಡೆಗೆ ಕಾನೂನು ಪಾಸ್ ಆಗಲಿಲ್ಲ. ಜನ ಇವತ್ತು ಬರೀ ಪ್ರಚಾರ ಮತ್ತು ದುಬಾರಿ ವೆಚ್ಚ ಮಾಡಲು ತಯಾರಾಗಿದ್ದಾರೆ. ಬಡವರಿಗೆ ಒಂದು ಮದುವೆ ಮಾಡ್ತಕ್ಕಂಥದ್ದು ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹವನ್ನ ಇವತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಮಾಡುವಂತ ಕೆಲಸ ಆಗಬೇಕು. ಆಗ ಮಾತ್ರ ಬಡವರಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಒಂದು ಪುಣ್ಯ ಕೆಲಸವನ್ನ ಇವತ್ತು ಜೀಶಾನ್ ಅವರ ಸಹೋದರಗಳು ಸೇರಿ ಮಾಡಿದ್ದಾರೆ. ಅವ್ರ ತಂದೆ ಹೆಸರನ್ನು ಮಾಡತಕ್ಕಂಥ ಸಂತೋಷ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಳಿದ್ರೆ ಇಷ್ಟೊತ್ತಾದರೂ ಜಮೀರ್ ಅಹಮದ್ ಖಾನ್ ಅವರು
ಬೆಂಗಳೂರಿಂದ ಬಂದು ಇವತ್ತು ನಮ್ಮ ಜೊತೆಯಲ್ಲಿದ್ದು ನಮ್ಮ ಮಧ್ಯದಲ್ಲಿದ್ದು ಕಾರ್ಯಕ್ರಮ ಪೂರ್ತಿಯಾಗುವವರೆಗೂ ಕೂಡ ನಮ್ಮ ಜೊತೆ ಅದು ನಿಜವಾಗ್ಲೂ ನಮ್ಮೆಲ್ಲರ ಖುಷಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೇ ರೀತಿಯಾದಂತ ಪ್ರೀತಿ ವಿಶ್ವಾಸವನ್ನ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕ್ಷೇತ್ರದಲ್ಲಿ ಮತ್ತು ಅಭಿವೃದ್ಧಿ ಈಗಾಗಲೇ ಮೌಲಾನ ಆಜಾದ್ ಸ್ಕೂಲ್ನ 6 ಕೋಟಿ ರೂಪಾಯಿ ನಾನು ಮಂಜೂರು ಮಾಡ್ತೇನೆ ಅಂತಕ್ಕಂಥ ಆಶ್ವಾಸನೆ ಕೊಟ್ಟು ಈಗ ಪ್ರಾರಂಭ ಮಾಡಿ ಬಂದರು. ಹಾಗಾಗಿ ಅವರ ಅವಶ್ಯಕತೆ ತುಂಬಾ ಇದೆ. ಅಲ್ಪಸಂಖ್ಯಾತರು ಮತ್ತು ಎಲ್ಲರೂ ಕೂಡ ಅವ್ರನ್ನ ನಂಬಿರ್ತಕ್ಕಂಥ ಬಡವರು ಏನಿದ್ದಾರೆ ಅವ್ರಿಗೆ ಮನೆಗಳು ಕಟ್ಕೊಳ್ತಕ್ಕಂಥದ್ದು ಆಗ್ಬೇಕಾಗಿದೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅವ್ರ ಹೌಸಿಂಗ್ ಮಿನಿಸ್ಟರ್ ಆಗಿರ್ಬೇಕಾದ ಸಂದರ್ಭದಲ್ಲಿ ಈಶಾನ್ ಅವರು ಅಧ್ಯಕ್ಷರಾಗಿ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರಾಗಿ ನಾವು ಸುಮಾರು ಒಂದು 15,000 ಸೈಕಲ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. 15,000 ಸಂದರ್ಭದಲ್ಲಿ 10 ಜನಕ್ಕೂ ಕೂಡ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಯಾರು ಎದುರನ್ನ ಹಾಕ್ತಿದ್ರು ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಕೂಡ ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ನೂತನವಾಗಿರ್ತಕ್ಕಂಥ ವಧುವರರಿಗೆ ಎಲ್ಲರ ಆಶೀರ್ವಾದ ಇರಲಿ. ಅವರು ಯಾವತ್ತೂ ಕೂಡ ಸುಖ ಶಾಂತಿಯಿಂದ ಬದುಕಲಿ ಮಾಡಲಿ ಅಂತ ಹೇಳಿ ನಾನು ಅವರಿಗೆ ಶುಭವನ್ನು ಹಾರೈಸಿ